ನಾನು ಹೋಗಿದ್ದ ಈ ನಾಟಿ ಕೋಳಿ ಮತ್ತು ರಾಗಿ ಮುದ್ದೆ ತಿನ್ನೋ ಕಾಂಪಿಟೇಷನಲ್ಲಿ ಅದನ್ನು ಆ ಸ್ಪರ್ಧಿಗಳು ತಿನ್ನೋದು ಅದೆಲ್ಲ ನೋಡ್ತಾ ಇದ್ದರೆ ನಮಗೇನೆ ಬಾಯಲ್ಲಿ ನೀರು ಬರುತ್ತೆ. ನಾವೇ ಕುತ್ಕೊಂಡು ತಿನ್ಬಿಡೋಣ ಅನ್ನೋವಷ್ಟು ಟೆಂಪ್ಟ್ ಮಾಡುತ್ತೆ. ಯಾಕಂದರೆ ನಿಮಗೂ ಗೊತ್ತಲ್ಲ, ನಾನ್ ವೆಜ್ ಅಂದರೆ ಆ ಥರದ್ದೊಂದು ಸೆಳೆತಾ ಇರುತ್ತೆ. ಆ ಸ್ಮೆಲ್ಲಲ್ಲಾಗ್ಬೋದು ಮತ್ತು ಆ ಕಲರೇಷನಲ್ಲಾಗ್ಬೋದು ಎಲ್ಲ ಭಾಳ ಚೆನ್ನಾಗಿರುತ್ತೆ. ಮತ್ತು ಅದಕ್ಕಿಂತ ಮೀರಿದ್ದೊಂದು ವಿಚಾರ ಏನಂತಂದರೆ, ಈ ಕಾಂಪಿಟೇಷನಲ್ಲಿ ಹೋಗಿದ್ದರಲ್ಲಿ ಭಾಳ ಜೋಡಿಸಿರೋದು ನೋಡಿದ್ರೆ ನಮಗೆ ತಿನ್ನೋ ಅಂಥ ಒಂದು ಮನಸ್ಸಾಗ್ತಾ ಇತ್ತು. ಹೇಗೆ ಅಂದರೆ ನೋಡಿ, ಈ ಸಲಾಡ್ಸು ಈಗ ಎಲ್ಲ ಥರ ಈರುಳ್ಳಿ ಆಗ್ಬೋದು, ನಿಂಬೆಹಣ್ಣು ಆಗ್ಬೋದು, ಸೌತೆಕಾಯಿ ಆಗ್ಬೋದು, ಮತ್ತು ಜೊತೆಗೆ ಕೋಳಿ ಮೊಟ್ಟೆ ಕೂಡ, ಇದನ್ನೆಲ್ಲ ನೋಡ್ತಾ ಇದ್ದರೆ ನಮಗೂ ಕುತ್ಕೊಂಡು ತಿನ್ನೋ ಅಂಥ ಒಂದು ಆಸೆ ಬರುತ್ತೆ. ಅದ್ರ ಜೊತೆಗೆ ಒಳ್ಳೆ ದೇವ್ರ ನೈವೇದ್ಯ ಇಟ್ಟಂಗೆ ಜೊನ್ನೆಲಿ ತುಂಬಿಬಿಟ್ಟು ಇದನ್ನಿಟ್ಟಿದ್ರು, ಎಲ್ಲ ಕೋಳಿ ಪೀಸ್ಗಳಿಟ್ಟಿದ್ರು. ಮತ್ತು ಸಾರು ಅಷ್ಟೇ ಭಾಳ ಒಳ್ಳೆ ಕಲರೇಷನ್ ಇತ್ತು, ಒಳ್ಳೆ ಗಮ್ಮತ್ತಿತ್ತು. ಅಷ್ಟು ಚೆನ್ನಾಗಿ ನೋಡ್ರಿ, ಎಷ್ಟು ಅಂದರೆ ಎಲ್ಲಿ ನೋಡಿದ್ರೂ ಕೂಡ ನಮಗೆ ಬರೀ ಈ ನಾಟಿ ಕೋಳಿ ಜೊನ್ನೆಲಿ ತುಂಬಿರುವಂಥ ಒಂದು ಕೋಳಿ ಪೀಸು ಮತ್ತು ರಾಗಿ ಮುದ್ದೆ ಎಲ್ಲ ಕಡೆ ಎತ್ತ ತಿರುಗದ್ರಲ್ಲಿ ಹಂಡೆಗಟ್ಟಲೆ ಅಷ್ಟು ಒಂದು ನಾಟಿ ಕೋಳಿ ಮಾಂಸ ಮತ್ತು ಕೋಳಿ ಮೊಟ್ಟೆ ಇದನ್ನೆಲ್ಲ ನೋಡ್ತಾ ಇದ್ದರೆ ನಮಗೇನೆ ಭಾಳ ತಿನ್ನುವಂಥ ಒಂದು ಆಸೆ ಆಗ್ತಾಯಿತ್ತು. ಅದನ್ನು ಏನು ಮಾಡಿದ್ರು, ಈ ಸ್ಪರ್ಧೆ ಎಲ್ಲ ಮುಗಿದ ಮೇಲೆ ನಮಗೆ ಅವಕಾಶ ಮಾಡಿ ಕೊಟ್ಟರು. ಈಗ ಅದೇನು ಲೈಕ್ ಕಾಂಪಿಟೇಷನಲ್ಲೆಲ್ಲ ಮಿಕ್ಕಿದೆಯಲ್ಲ, ಅದನ್ನೆಲ್ಲ ಊಟನ ಈಗ ಇಲ್ಲಿ ಪಬ್ಲಿಕ್ಕಿಗೆ ಬಡಿಸ್ತಾರೆ. ಎಲ್ಲರೂ ಈ ಥರ ಪಂಕ್ತಿ ಮೇಲೆ ಕೂತಿದ್ದಾರೆ. ನಾನು ಕೂಡ ಚೇರ್ ಹಿಡ್ಕೊಂಡು ಕೂತಿದ್ದೀನಿ. ನೋಡೋಣ, ಒಂದು ಫುಡ್ ರಿವ್ಯೂನು ಕೊಡ್ತೀನಿ. ಭಾಳ ಘಮ 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 ಅಂತ ವಾಸನೆ ಬರ್ತಾ ಇತ್ತು. ನೋಡೋಣ ಅದೇನಂತ. ಈಗ ಪಂಕ್ತಿಲಿ ಎಳೆ ತೊಳ್ಕೊಂಡು ಕೂತಿದ್ದೀನಿ. ಅದೇನೋ ಒಂದು ರಾಗಿ ಮುದ್ದೆ ಅದೇನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗೆ ಮಾಡಿದ್ದಾರೆ ಅಂತ. ಈ ಸ್ಪರ್ಧೆಯಲ್ಲಿ ಒಂದು ಫುಡ್ ರಿವ್ಯೂ ಅಂದ್ಕೊಳ್ಳಿ ನೀವು. ರಾಗಿ ಮುದ್ದೆ ಮತ್ತು ನಾಟಿ ಕೋಳಿ ಸಾರು ಊಟ ಮಾಡಿ ಹೇಳ್ತೀನಿ. ನಾಟಿ ಕೋಳಿ ಹಾಕಿದ್ದಾರೆ, ಸಾರು ಮತ್ತು ಒಂದು ಚಿಲ್ಲಿ ಚಿಕನ್ ಪೀಸ್ ಥರ ಏನೋ ಹಾಕಿದ್ದಾರೆ. ಘಮ ಘಮ ಅಂತ ಐತೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ, ಸೂಪರಾಗಿದೆ. ಉಪ್ಪು ಹುಳಿ ಖಾರ ಎಲ್ಲ ಬ್ಯಾಲೆನ್ಸ್ಡ್ ಆಗಿದೆ, ಚೆನ್ನಾಗಿದೆ. ಸೂಪರ್ ಆಗಿದೆ. ಈ ಥರ ಇದೆ, ಒಳ್ಳೆ ನಾಟಿ ಕೋಳಿ ಮತ್ತು ಸೈಡ್ಗೊಂದು ಚಿಲ್ಲಿ ಚಿಕನ್ನು, ಎಗ್ಗು, ಬಾಯ್ಲ್ಡ್ ಎಗ್ಗು ಮತ್ತು ಸಲಾಡ್ಡು ಎಲ್ಲ ಭಾಳ ಚೆನ್ನಾಗಿದೆ. ಒಳ್ಳೆ ಟೇಸ್ಟ್ ಇದೆ ಮಾತ್ರ. ಸಾಂಬಾರು ಮಾತ್ರ ಸೂಪರ್ ಟೇಸ್ಟ್ ಇದೆ, ಸೂಪರ್.